ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಹೋದ ವ್ಲಾಗ್ ಕೂಡ ಈಗ ಒಂದು 3 ಡೇಸಲ್ಲಿ ಹಾಕಿದ್ದೆ ನಾನು. ಸೊ ಒಳ್ಳೆ ವ್ಯೂಸು ಕೂಡ ಬಂದಿತ್ತು. ಇವತ್ತು ಬಂದ್ಬಿಟ್ಟು ಶನಿವಾರದ ವ್ಲಾಗ್ನ ನಾನು ಹಾಕ್ತಾ ಇದ್ದೀನಿ. ಮಾರ್ನಿಂಗು ಅಂದರೆ ಇವಾಗ 5 ಕಾಲ್ಗೆ ಎದ್ಬಿಡ್ತೀವಿ ನಾವು. ಸೊ ನಮ್ಮ ಹಸುಗಳೆಲ್ಲ ತೊಗೊಂಡಿದ್ವಲ್ಲ, ಸೊ ಹಂಗಾಗಿ ಬೇಗ ಏಳಬೇಕು. ಹಾಲೆಲ್ಲ ಕರೆದು ಕೊಟ್ಟಿಗೆಲ್ಲ ಫುಲ್ ಕ್ಲೀನಿಂಗ್ ಎಲ್ಲ ಮಾಡಿ ಮನೆ ಬಾಗಿಲೆಲ್ಲ ಗುಡಿಸಿ ಎಲ್ಲ ನೀರೆಲ್ಲ ಹಾಕ್ಬಿಟ್ಟು ಡೈರೆಕ್ಟು ತಿಂಡಿಗೆ ಬರ್ತಾ ಇರೋದೆ. ಯಾಕಂದರೆ ಪಾಪು ಕೂಡ ಇದ್ದಾನೆ ಅಲ್ವಾ, ಮಕ್ಕಳು ಇವಾಗ ರಜೆ ಇರೋದ್ರಿಂದ ನನ್ನ ಮಗಳು ಕೂಡ ಬೇಗನೆ ಹೊಟ್ಟೆಸು ಅಂತ ಹೇಳ್ಬಿಡ್ತಾಳೆ. ಸೊ ಹಂಗಾಗಿ ಅವರಿಗೆ ಮಾಡಲೇಬೇಕು. ಹಾಗೆ ಉಪ್ಸಾರು ಮಾಡಬೇಕಿತ್ತು ಮಧ್ಯಾಹ್ನಕ್ಕೆ. ಹಾಗಾಗಿ ಮೆಣ್ಸಿಕಾಯನ್ನು ಕೂಡ ಸುಟ್ಟು ಇಟ್ಬಿಟ್ರೆ ಮಧ್ಯಾಹ್ನಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ತೆಗೆದಿಟ್ಟೆ. ಸೊ ನಮ್ಮನೆ ಹಸಿ ಮೆಣಸಿನ್ಕಾಯಿ ಖಾರ ಅಂದರೆ ಜಾಸ್ತಿ ಇಷ್ಟ, ಹಂಗಾಗಿ ಅದನ್ನೇ ಜಾಸ್ತಿ ನಾವು ರುಬ್ಕೊಂಡು ಇಟ್ಕೋತೀವಿ. ಹಾಗೆಯೇ ಟೊಮೊಟೊ ಕಾಯ್ದು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಸ್ವಲ್ಪ ದೋರ ಆಗಿಬಿಟ್ಟಿದೆ ಎಲ್ಲ. ಹಾಗಾಗಿ ಎತ್ತಿಟ್ಬಿಟ್ಟು ಸ್ವಲ್ಪ ಹಾಗೆ ನೈಟ್ ಮುದ್ದೆ ಇರುತ್ತಲ್ವ, ಇವತ್ತು ಸ್ವಲ್ಪ ಅದನ್ನ ರುಬ್ಬಿಟ್ಟು ಅದೇ ಕುಡಿತಾರಲ್ವ ಅಂಬ್ಲಿ ಮಾಡಿಕೊಂಡು ಆ ಥರ. ಬಟ್ ನಾನೇನು ಕುಡಿಯೋದಿಲ್ಲ, ನಮ್ಮ ಅತ್ತೆ ಮಾವ ನನ್ನ ಗಂಡ ಎಲ್ಲ ಕುಡಿತಾರೆ. ಸೊ ಹಂಗಾಗಿ ಅವ್ರಿಗೆ ಮಾಡ್ಕೊಳ್ಳೋಣ ಅಂತ ಎತ್ತಿಟ್ಟಿದ್ದೆ. ಅದನ್ನು ಕೂಡ ಸ್ವಲ್ಪ ಲೇಟ್ ಆದರೆ ತಿಂಡಿ ಇನ್ ಕೇಸ್ ಸ್ವಲ್ಪ ಲೇಟ್ ಆದರೆ ಅದು ಅವರಿಗೆ ಸ್ವಲ್ಪ ಫುಲ್ ಆಗುತ್ತಲ್ಲ ಅಂದ್ಬಿಟ್ಟು ಹಣ್ಣು ಮತ್ತು ಅದು ಸ್ವಲ್ಪ ತಿನ್ಕೊಂಡ್ರೆ ಒಂದು 9:30 10 ಗಂಟೆಗೆ ತಿಂಡಿ ತಿನ್ಕೋತಾರೆ. ಹಾಗಾಗಿ ಹಸಿಮೆಣ್ಸಿಕಾಯಿನೂ ಕೂಡ ಚೆನ್ನಾಗಿ ಹುರ್ಕೋಬೇಕು. ಅಂದರೆ ಈ ಇದರಲ್ಲಿ ತವ ಇರುತ್ತಲ್ವ, ರೊಟ್ಟಿ ಚಪಾತಿ ಹಾಕ್ತೀವಲ್ಲ ನೋಡಿ, ಅದ್ರ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಅದು ಬ್ಲ್ಯಾಕ್ ಕಲರ್ ಬರಬೇಕು. ಅಂದರೆ ಫುಲ್ ಗೀಸ್ಬಿಟ್ಟಿರ ಫುಲ್ಲು ಸ್ವಲ್ಪ ಅಂದರೆ ಅದೆಲ್ಲ ಮೆಲ್ಟಾಗಿ ಫುಲ್ ಸಾಫ್ಟ್ ಬಂದಿರಬೇಕು, ಬ್ಲ್ಯಾಕ್ ಥರ. ಸ್ವಲ್ಪ ಅಲ್ಲಿವರೆಗೂ ಚೆನ್ನಾಗಿ ಇಟ್ಕೊಂಡ್ರೆ ನೋಡಪ್ಪ ಖಾರ ಏನು ಕೂಡ ಆಗೋಲ್ಲ. ಒಂದು 15ರಿಂದ 20 ದಿನ ಸ್ಟೋರ್ ಮಾಡ್ಬೋದು ಫ್ರಿಜ್ಜಲ್ಲಿ. ಹಾಗಾಗಿ ಒಂದೇ ಸಲ ಮಾಡಿಟ್ಕೋತೀನಿ. ಅದರಲ್ಲಿ ಮಿಡಲಲ್ಲಿ ಇವಾಗ ಏನಾದ್ರು ಎಮರ್ಜೆನ್ಸಿ ಇರೋ ಟೈಮಲ್ಲಿ ಜಸ್ಟ್ ಕಾಳೇನಾದ್ರು ಕೂಗಿಸ್ಕೊಂಡ್ರೆ ಉಪ್ಸಾರು ರೆಡಿ ಆಗಿಬಿಡುತ್ತೆ. ಹಾಗೆ ಮಾರ್ನಿಂಗು ನನ್ನ ಹಸ್ಬೆಂಡು ನನ್ನ ಮಗನ್ನ ವಾಕಿಂಗ್ ಮಾಡಿಸ್ತಾಯಿದ್ರು. ಸೊ ಅದೇ ಒಂದು ರೊಟೀನ್ ಆಗಿದೆ ಇವಾಗ ನಮ್ಮ ಮನೇಲಿ. ಹಾಗೆ ತಿಂಡಿಗೆಲ್ಲ ಪ್ರಿಪೇರ್ ಮಾಡ್ತಾ ನಾನು ಕೂಡ ಸ್ವಲ್ಪ ಲಿಟಲ್ಲಾಗಿ ಕಾಫಿ ಕುಡ್ಕೊಂಡೆ ಒಂದು ಚಿಕ್ಕ ಲೋಟದಲ್ಲಿ. ಯಾಕಂದರೆ ಫಸ್ಟೆಲ್ಲ ಚೆನ್ನಾಗಿ ಸ್ವೀಟು ಕಾಫಿ ಆ ಥರ ಕುಡಿತಾಯಿದ್ದೆ. ಬಟ್ ಇವಾಗ ಎದ್ದ ತಕ್ಷಣ ಯಾಕೋ ಒಂಥರ ಅನಿಸುತ್ತೆ, ಹಂಗಾಗಿ ಸ್ವಲ್ಪ ಬಿಟ್ಬಿಟ್ಟಿದ್ದೆ ಕಾಫಿನ. ಬಟ್ ಕಾಫಿ ಲವರ್ ಆದಮೇಲೆ ಅದನ್ನ ಬಿಡೋಕ್ಕೆ ಸಾಧ್ಯನೇ ಇಲ್ಲ, ಕುಡಿತಾನೆ ಇರಬೇಕಂತ ಅನಿಸುತ್ತೆ. ಅದಕ್ಕೆ ಒಂದು ಚಿಕ್ಕ ಗ್ಲಾಸಲ್ಲಿ ಕುಡ್ಕೊಂಡು ನನ್ನ ಕೆಲಸ ಏನಿದೆ ಅದನ್ನ ಮಾಡ್ಕೋತಾ ಹೋಗ್ತಾ ಇರಬೇಕು. ಇನ್ನು ಫಸ್ಟಿಗೆ ಅಂಬ್ಲಿ ಎಲ್ಲ ಮಾಡಿಬಿಟ್ಟು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಬಿಟ್ಟು ಇಟ್ಟಿದ್ದೆ. ಸೊ ಇದು ಕರಿಬೇವಿನ ಎಲೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಚೆನ್ನಾಗಿರುತ್ತೆ. ಬಟ್ ಕರಿಬೇವಿನ ಎಲೆ ಅಂದರೆ ನಾವೇ ಮನೇಲಿ ಬೆಳೆದಿರ್ತೀವಿ, ಬಟ್ ಕೊತ್ತಂಬರಿ ಸೊಪ್ಪು ಫುಲ್ ಖಾಲಿಯಾಗಿಬಿಟ್ಟಿತ್ತು, ಸೊ ಹಾಕೋಕ್ಕಾಗಲಿಲ್ಲ. ಹಾಗಾಗಿ ಜಸ್ಟ್ ಸಣ್ಣಕ್ಕೆ ಈರುಳ್ಳಿನೇ ಹೆಚ್ಚಿಬಿಟ್ಟು ಹಾಕಿದ್ದೆ. ಸೊ ಬಾಯಿಗೆ ಸಿಕ್ಕಿದ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಬಟ್ ನಿಜ ನಾನು ಯಾವತ್ತೂ ಕುಡ್ದಿಲ್ಲ, ನಂಗೆ ಇಷ್ಟನೂ ಆಗೋಲ್ಲ. ಹಾಗಾಗಿ ನಾನು ಕುಡಿಯೋಕ್ಕೆ ಹೋಗೋದಿಲ್ಲ ಅಷ್ಟೇ. ಸೊ ಟೊಮೊಟೊ ಕಾಯ್ದು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಲ್ವಾ. ಸೊ ಒಗ್ಗರಣೆ ಎಲ್ಲ ಹಾಕಿ ಅದನ್ನು ಫುಲ್ ಆರಕ್ಕಿಟ್ಟು ಆಮೇಲೆ ಅದಕ್ಕೆ ಕಡಲೆ ಬೀಜ ಸೇರಿಸ್ಕೊಂಡು ರುಬ್ಕೊಬೇಕು ನುಣ್ಣಗೆ. ಆಮೇಲೆ ಸ್ವಲ್ಪ ಒಗ್ಗರಣೆ ಕೊಡಬೇಕು. ಸೊ ಸಖತ್ತಾಗಿರುತ್ತೆ. ನಮ್ಮ ಮನೆಯವ್ರಿಗಂತೂ ಸಿಕ್ಕಾಬಟ್ಟೆ ಇಷ್ಟ ಎಲ್ಲರಿಗೂ. ಹಾಗಾಗಿ ನಾವು ಅದನ್ನೇ ಜಾಸ್ತಿ ಮಾಡ್ತಾ ಇರ್ತೀವಿ. ಅಂದರೆ ಕಾಯಿ ಸಿಗೋದು ಸ್ವಲ್ಪ ಕಷ್ಟ, ಯಾಕಂದರೆ ಸಂತೆಲೆಲ್ಲ ಇವಾಗ ಮಾರ್ಕೆಟಲ್ಲಿ ಸಂತೆಲೆಲ್ಲ ತರ್ತೀವಲ್ಲ ನೋಡಿ. ಹಾಗಂದರೆ ಸಾಮಾನ್ಯ ನಾವು ಕಾಯಿ ತರಲ್ಲ, ಹಣ್ಣೆ ತಂದುಬಿಟ್ಟಿರ್ತಾರೆ ಮನೆಯಲ್ಲಿ. ಸೊ ಬೇಕಂತ ಅನಿಸಿದ್ರೆ ಇಲ್ಲಿ ನಮ್ಮನೆ ಗಿಡದಲ್ಲಿ ಏನಾರು ಇದ್ದರೆ ಆವಾಗ ಕಿತ್ಕೊಂಡು ಕಾಯಲ್ಲಿ ಮಾಡೋ ಅಂಥದ್ದು. ಮಕ್ಳುಗಳು ಅಷ್ಟೇ ಬೇಗ ಹೊಟ್ಟೆ ಹಸ್ವಂತವಲ್ಲ ಅಂತ ಬೇಗನೆ ಕಲಸಿ ಇಟ್ಬಿಟ್ಟಿದ್ದೆ. ಹಾಗೆ ಸ್ವಲ್ಪ ಚಪಾತಿ ಹಿಟ್ಟು ಫ್ರಿಜ್ಜಲ್ಲಿ ಹಾಗೆ ಇತ್ತು. ಹಾಗೆ ಸ್ವಲ್ಪ ರಾಗಿ ಹಿಟ್ಟು ಕಲಿಸ್ಕೊಳ್ಳೋಣ ಅಂದ್ಕೊಂಡೆ, ಯಾಕಂದರೆ ಅಕ್ಕಿ ಹಸಿಟ್ಟು ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಓಕೆ ರಾಗಿ ಹಸಿಟ್ಟು, ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಸಣ್ಣ ರವೆ ಬರುತ್ತಲ್ಲ ಅದೆಲ್ಲ ಹಾಕಿ ಕಲಸಿಟ್ಬಿಟ್ರೆ ಅದೇನೇ ಒಂಥರ ಚೆನ್ನಾಗಿರುತ್ತೆ. ಹಾಗೆ ಇವಾಗ ದಸರಾ ಹಾಲಿಡೇಸ್ ಇರೋದ್ರಿಂದ ಬೆಳ್ಳಿ ಫುಲ್ಲು ಹೋಮ್ವರ್ಕಲ್ಲಿ ಮುಳುಗಿದ್ದಾಳೆ. ಹಾಗೆ ನನ್ನ ಮಗನಿಗೆ ಶೀತ ಅಲ್ವಾ, ಟೊಮೊಟೊ ಚಟ್ನಿ ಬೇಡ ಅಂತ ಈ ಬೆಂಡೆಕಾಯಿ ಸಾಂಬಾರಲ್ಲಿ ತಿನ್ಸೋಕ್ಕೆ ಅಂದ್ಬಿಟ್ಟು ಅಪ್ಪನೂ ಕೊಡ್ತಾಯಿದ್ದೆ. ಅವನಿಗದು ಇಷ್ಟನೇ ಆಗಿಲ್ಲ. ಯಾಕಂದರೆ ಬೆಂಡೆಕಾಯಿ ಮಾತ್ರ ತುಂಬ ಇಷ್ಟಪಟ್ಟು ತಿಂತಾನೆ, ಬಟ್ ಸಾಂಬಾರಲ್ಲಿ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಅವನು. ಹಾಗಾಗಿ ಅವನಿಗೆ ಹೊಟ್ಟೆ ಹಸ್ವಾಗ್ಬಿಟ್ಟಿತ್ತು ಫಸ್ಟೇ, ಅದಕ್ಕೆ ಅದನ್ನು ಕೊಟ್ಟೆ ತಿನ್ಸೋಕ್ಕೆ ಅಂತ. ತಿನ್ನಿಸ್ತಾಯಿದ್ರು ಅಪ್ಪ. ಅಷ್ಟರಲ್ಲಿ ನಾನು ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಇನ್ನು ತಿಂಡಿ ಮಾಡೋಕ್ಕೆ ನಿಂತ್ಕೊಂಡ್ರೆ ನಾವೆಲ್ಲ ಹಂಗೆ ಉಳಿದ್ಬಿಡ್ತವೆ ಕೆಲಸಗಳೆಲ್ಲ. ಹಾಗಾಗಿ ಪಾತ್ರೆಗಳೆಲ್ಲ ನೀಟಾಗಿ ಜೋಡಿಸ್ಬಿಟ್ರೆ ಇನ್ನು ಬೆಳಗಕ್ಕೆ ಈಸಿ ಆಗಿಬಿಡುತ್ತೆ ಅಂತ.
ಅದು ಕೆಳಗಡೆ ಡೋರ್ 2 ಕಳ್ಕೊಂಡಿದೆ. ಸೊ ಹಂಗಾಗಿ ತೆಗ್ದಿಟ್ಟಿದ್ದೀವಿ. ಅದೇನು ಅಂತ ನೀವು ಕೇಳೋದಕ್ಕಿಂತ ಮುಂಚೆ ನಾನೇ ಹೇಳ್ತಾ ಇದ್ದೀನಿ. ಹಂಗಾಗಿ 2 ಫುಲ್ಲು ವೆಯ್ಟ್ ಅದು ಜಾಸ್ತಿ ಇತ್ತು. ಅದು ನಟ್ಟು ಕಳ್ಕೊಂಡ್ಬಿಟ್ಟಿದೆ. ಸೊ ಹಾಕಿಸ್ಬೇಕು ಕೂಡ. ಮನೆಯವರಿಗೆಲ್ಲ ಹಾಕ್ಕೊಟ್ಟು ನಾನು ಕೂಡ ತಿಂದು ಇನ್ನು ಬೀನೀಸ್ ಹಾಕಿದ್ದೀವಿ. ಸೊ ಒಂದು ಹೊಲಕ್ಕಷ್ಟೇ ಹಾಕಿರೋದು ಬೀನೀಸು. ಸೊ ಅದನ್ನ ನೋಡೋಕೆ ಹೋಗೋಣ ಕೆಳಗಡೆ ಅಂತ ಅಂದ್ಕೊಂಡೆ. ಯಾಕಂದರೆ ಮನೆಯಿಂದ ಒಂದು 20 ಹೆಜ್ಜೆ ಆಗ್ಬೋದೇನೋ ಅಷ್ಟೇ, ಅಷ್ಟು ಹತ್ರದಲ್ಲೇ ನೆಟ್ಟಿರೋ ಅಂಥದ್ದು. ಸೊ ಓಕೆ, ಆದರೂ ನಮಗೂ ಹೋಗೋಕ್ಕೆ ಅಷ್ಟು ಹತ್ರ ನೆಟ್ಟಿದ್ರೂ ಒಂದಿನನೂ ಹೋಗಿರಲಿಲ್ಲ. ನೆಡುವಾಗ ಮಾತ್ರ ಹೋಗಿದ್ದೆ ಅಷ್ಟೇ. ಅದನ್ನು ಹೆಂಗೆ ನೆಟ್ಟಿದ್ದು ಏನು ಎತ್ತ ಇದು ಈ ವಿಡಿಯೋದಲ್ಲೂ ಕೂಡ ಹಾಕಿರ್ತೀನಿ ನೋಡಿ. ಅಂದರೆ ಮದುವೆ ಆದಮೇಲೆ ಫಸ್ಟ್ ಟೈಮೇ ನಾನು ಈ ಹೊಲದಲ್ಲಿ ಗದ್ದೆಯಲ್ಲಿ ಯಾವತ್ತೂ ನಾನು ಕೆಲಸ ಮಾಡಿಲ್ಲ. ಸೊ ಹೆಂಗೆ ಏನು ಅಂತ ನಂಗೆ ಗೊತ್ತೂ ಇಲ್ಲ. ಸೊ ಡ್ರಿಪ್ಪು ಪೈಪ್ ಅದು ಹಾಕಿರೋದು. ಸೊ ಹೊಸ್ದಾಗಿ ಮಾಡ್ತಾ ಇರೋ ಅಂಥದ್ದಲ್ವ, ಅನುಭವ ಕಡಿಮೆ. ಸೊ ನಮ್ಮ ಮನೆಯವರು ಮಾವೆಲ್ಲ ಹೇಳ್ಕೊಟ್ಟಂಗೆ ನಾವು ನಡ್ಕೊಂಡು ಅಂದರೆ ಫುಲ್ ನೆಟ್ಕೊಂಡು ಹೋಗ್ತಾಯಿದ್ವಿ. ಫುಲ್ ಬೀಜಗಳೆಲ್ಲ ತರಿಸಿದ್ವಲ್ಲ ಅದನ್ನ. ಅವತ್ತು ಹಾಕಿರೋದಕ್ಕೆ ಒಂದಿನ ಬಂದು ನೋಡ್ಕೊಂಡು ಹೋಗಿದ್ದೆ. ಸೊ ಆಮೇಲೆ ಈ ಔಷಧಿ ಕೂಡ ಹೊಡಿತಾಯಿದ್ರು ನನ್ನ ಹಸ್ಬೆಂಡು. ಆಮೇಲೆ ಓಕೆ ಅಂದ್ಬಿಟ್ಟು ನಮ್ಮ ಮನೆಯಿಂದ ಹತ್ರನೇ ಅಲ್ವಾ, ತಡಿ ನೋಡ್ಕೊಂಡು ಬರೋಣ ಗಿಡ ಯಾವ ಥರ ಬಂದೈತೆ ಅಂದ್ಬಿಟ್ಟು ಅಲ್ಲಿಗೆ ಹೋಗಿ ನೋಡೋಣ ಅಂದ್ಕೊಂಡು ಹೋಗಿದ್ದೆ. ಸೊ ಗಿಡ ಎಲ್ಲ ಪರವಾಗಿಲ್ಲ, ಚೆನ್ನಾಗಿ ಬಂದಿತ್ತು. ಆದರೆ ಮಿಡಲಲ್ಲಿ ಅಂದರೆ ಈ ಹಕ್ಕಿಗಳು ಏನೋ ಫುಲ್ ತಿಂದ್ಬಿಟ್ಟಿದ್ದಾವೆ. ಅರ್ಧಂಬರ್ಧ ಅಂದರೆ ಒಂದು ಲೈನಲ್ಲಿ ಸಿಕ್ಕಾಬಟ್ಟೆ ಒಂದು ಅರ್ಧ ಲೈನಷ್ಟೇ ತಿಂದ್ಬಿಟ್ಟಿದ್ದಾವೆ. ಹಾಕಿದ ದಿನವೇ ಮೋಸ್ಟ್ಲಿ ತಿಂದಿರ್ಬೋದೇನೋ. ಅಲ್ಲಿ ಗ್ಯಾಪ್ ಕಾಣಿಸ್ತಿದೆಯಲ್ವ, ಅಲ್ಲೆಲ್ಲ ಹುಟ್ಟೇ ಇಲ್ಲ. ಯಾಕಂದರೆ ಅದೇ ಹೇಳಿದ್ನಲ್ಲ, ಹಕ್ಕಿಗಳ ಏನೋ ಫುಲ್ ತಿಂದ್ಬಿಟ್ಟಿದೆ ಅಂತ ಕಾಣಿಸುತ್ತೆ. ನವಿಲು ಅಥವಾ ಆ ಥರ ಎಲ್ಲ ಇರ್ತಾವಲ್ವ, ಅವು ತಿನ್ಕೊಳ್ತವೆ. ಹಾಗೆ ಸ್ವಲ್ಪ ಇರುವೆ ಗೂಡೆಲ್ಲ ಇತ್ತು ಆ ಕಡೆ ಈ ಕಡೆ ಎಲ್ಲ, ಅವು ತಿಂದಿರ್ಬೋದೇನೋ ಅಂತ ಅಂತಾಯಿದ್ರು ಮನೇಲಿ. ಏನೋ ಗೊತ್ತಿಲ್ಲ. ನಾವು ಕೂಡ ಹೊಸ್ದಾಗಿ ಹಾಕಿರೋದಲ್ವ, ಅನುಭವ ಕಡಿಮೆ. ನೋಡಬೇಕು ಇನ್ಮೇಲೆ ವ್ಯವಸಾಯ ಹೇಗೆ ಬರುತ್ತೆ ಅಂತ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಹಾಗೆ ನನ್ನ ಇನ್ನೊಬ್ಬರು ಸಬ್ಸ್ಕ್ರೈಬರು ನನ್ನ ಫಸ್ಟ್ ಸ್ಟಾರ್ಟಿಂಗ್ ವೀಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ನನ್ನ ಹಾಲು ಕರೆಯೋದನ್ನ ವೀಡಿಯೋ ಹಾಕಿ ಅಂತ ಕೇಳಿದರು. ಬಟ್ ನಿಜವಾಗ್ಲೂ ಅವಾಗ ನನಗೆ ಕರೆಯೋಕ್ಕೂ ಬರ್ತಿರ್ಲಿಲ್ಲ. ನಮ್ಮ ಮನೆ ಹಸುನು ಒಂದೇ ಇದ್ದಿದ್ದರಿಂದ ಅತ್ತೆ ಕರ್ಕೊತಿದ್ರು. ಸೊ ನಾನೇನು ಹೋಗ್ತಾ ಇರಲಿಲ್ಲ. ಇವಾಗ ತೊಗೊಂಡಿರೋದಲ್ವ, ಹಂಗಾಗಿ ನಮ್ಮ ಇದಕ್ಕೆ ಬಂದಮೇಲೆ ನಾವು ಕರಿತಾ ಇದ್ದೀವಿ. ಅದ್ರದ್ದು ವೀಡಿಯೋ ಹಾಕಿ ಅಂತ ಹೇಳ್ತಾಯಿದ್ರು. ನಾನು ನಿಜ ಒಂದಿನ ಕೂಡ ವೀಡಿಯೋ ಮಾಡಿಲ್ಲ. ಆಮೇಲೆ ಇದು ಮತ್ತು ಇನ್ನೊಂದು ವೀಡಿಯೋ ಎಲ್ಲ ಕೂಡ ದಿಲೀಪ ಮಾಡಿರೋದು, ಅಂದರೆ ನನ್ನ ಹಸ್ಬೆಂಡ್ ಫ್ರೆಂಡ್ ಅವನು. ಸೊ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಹಾಕ್ಬಿಟ್ಟಿದ್ದಾನೆ. ನನಗಂತೂ ಅದನ್ನು ನೋಡಿ ಒಂಥರ ಅನಿಸ್ತಾಯಿತ್ತು. ಯಾಕಂದರೆ ನಮ್ಗೆ ಕಂಫರ್ಟಬಲ್ ಅನಿಸ್ಬೇಕು. ಸೊ ಅದನ್ನು ನೋಡಿ ಅವನು ಹಾಕಿದ್ನಲ್ವ. ಸೊ ಇನ್ನೊಬ್ರು ಕರಿಯೋದು ಬೇರೆ ಹಾಕಿ ಅಂದಿದ್ರಲ್ವ, ಸೊ ಅದರಲ್ಲಿ ಅಪ್ಲೋಡ್ ಮಾಡೋಣ ಅಂತ ಅಪ್ಲೋಡ್ ಮಾಡಿದೆ. ಹಾಗೆ ಹೀಗೆ ಆಡ್ಕೊಂಡೇ ಮಧ್ಯಾಹ್ನ ಹಾಗೆ ಹೋಗಿತ್ತು. ಅಡುಗೆ ಟೈಮ್ ಅಂತೂ ಸ್ಟಾರ್ಟ್ ಮಾಡಬೇಕಿತ್ತು. ಸೊ ಅವತ್ತಿಂದನೂ ಖಾರದ ಸಾಂಬಾರುಗಳೆಲ್ಲ ತಿಂದು ಬೋರ್ ಹಿಡಿದ್ಬಿಟ್ಟಿತ್ತು. ಹುಳಿ ಸಾಂಬಾರಂತೆ ಅವಂತೆ ಇವಂತೆ ಮಸಾಲೆ ಸಾಂಬಾರಂತೆ ಊಟ ಮಾಡಿ ಬೋರ್ ಹಿಡಿತಿತ್ತು. ಸೊ ಹಂಗಾಗಿ ಓಕೆ ಉಪ್ಸಾರು ಮಾಡಿಬಿಡೋಣ ಅಂದ್ಕೊಂಡು, ನುಗ್ಗೆ ಸೊಪ್ಪು ನಮ್ಮ ತೋಟದಲ್ಲೇ ಇದೆ, ಹಂಗಾಗಿ ಅದನ್ನು ಕಿತ್ಕೊಂಡು ಬಂದು ಉಪ್ಸಾರು ಮಾಡೋದ ಅಂತ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ರಾಕಿ ಬಾಯಿ ಸೌಂಡ್ ಮಾಡ್ತಾಯಿದ್ರು. ಮಧ್ಯಾಹ್ನ ಅವರಿಗೂ ಕೂಡ ಹೊಟ್ಟೆ ಹಸ್ತಿತ್ತು ಆಲ್ರೆಡಿ. ಹಂಗಾಗಿ ಅವನಿಗೂ ಕೂಡ ಅಂದರೆ ಮಾರ್ನಿಂಗ್ ಬೇಗ ಫುಡ್ ಹಾಕಿದ್ವಿ. ಹಂಗಾಗಿ ಇವಾಗ ಬೇಗ ಹೊಟ್ಟೆ ಹಸ್ತಿತ್ತು ಅವನಿಗೆ, 1 ಗಂಟೆ 1:30ಗೆ. ಹಂಗಾಗಿ ನೀರೆಲ್ಲ ಇಟ್ಟು ಅವನಿಗೂ ಫುಡ್ ಇಟ್ಬಿಟ್ಟು ತಿನ್ನಿಸ್ಬಿಟ್ಟು ಆಮೇಲೆ ಇಟ್ಬಿಟ್ರೆ ಅವನೇ ತಿನ್ಕೋತಾನೆ. ಯಾಕಂದರೆ ನಮ್ಮ ಟರ್ಕಿ ಕೋಳಿಗಳು ಬಿಡಲ್ಲ, ಅವ್ನು ನಿಧಾನವಾಗಿ ತಿಂದರೆ ಅದನ್ನೆಲ್ಲ ಕುಕ್ಕಿ ಅವೇ ತಿನ್ಕೊಂಡಿರ್ತವೆ. ಹಂಗಾಗಿ ಸ್ವಲ್ಪ ಹೊತ್ತು ನಿಂತಿದ್ದು ತಿನ್ನಿಸ್ಬಿಟ್ಟು ನನ್ನ ಪಾಡು ನಾನು ಒಳಗೆ ಬಂದು ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೆ. ಹಾಗೆ ನಮ್ಮ ಮನೆಯವರು ನನ್ನ ಮಗಳಿಗೆ ಹೋಮ್ವರ್ಕ್ ಎಲ್ಲ ಇತ್ತಲ್ವ, ಸೊ ಹಂಗಾಗಿ ಹೋಮ್ವರ್ಕ್ ಬರ್ಸ್ಕೊಂಡು ಅವಳ ಜೊತೆ ಮಾತಾಡಿಕೊಂಡು ಹೋಮ್ವರ್ಕ್ ಎಲ್ಲ ಬರೆಸ್ತಾಯಿದ್ರು ಕಂಪ್ಲೀಟಾಗಿ. ಸ್ವಲ್ಪ ಮನೆಯೆಲ್ಲ ಅರ್ಗಾಡೋಗಿತ್ತು, ಎಲ್ಲ ಒಂದು ಕಡೆ ಜೋಡಿಸ್ಬೇಕಿತ್ತು. ಬಟ್ ಅವತ್ತು ಎಲ್ಲ ಎತ್ತಿಟ್ಟು ಸಾಕಾಯಿತು. ಇನ್ನು ಮಧ್ಯಾಹ್ನ ಊಟ ಮುಗಿಸಿದ ಮೇಲೆ ಸ್ವಲ್ಪ ಮುಂದೆ ಎಲ್ಲ ಕ್ಲೀನ್ ಮಾಡಬೇಕಿತ್ತು ಮನೆ ಮುಂದೆ. ಸೊ ಗಿಡಗಳೆಲ್ಲ ಇತ್ತಲ್ವ, ಇವಾಗ ಫುಲ್ಲು ಪಾರ್ಥೇನಿಯಂ ಬೆಳೆದ್ಬಿಟ್ಟಿತ್ತು, ಅದೆಲ್ಲ ಕ್ಲಿಯರ್ ಮಾಡಬೇಕಿತ್ತು. ಯಾಕಂದರೆ ಮಳೆ ಬಂದಾಗ ಮಾತ್ರ ಕ್ಲಿಯರ್ ಮಾಡೋಕ್ಕಾಗೋದು, ಇಲ್ಲಾಂದರೆ ಹಂಗೆ ಕೀಳೋಕ್ಕಾಗಲ್ಲ. ಕೈಲದು ಬರಲ್ಲ ಕೂಡ, ತುಂಬ ಗಟ್ಟಿ ಇದೆ ನೆಲ, ಹಂಗಾಗಿ ಬರಲ್ಲ. ಸೊ ಇವಾಗ ನಿನ್ನೆ ಎಲ್ಲ ಸ್ವಲ್ಪ ಮಳೆ ಬಂದಿದ್ದರಿಂದ ಓಕೆ ಮೃದು ಆಗಿರುತ್ತೆ ಮಣ್ಣು, ಹಂಗಾಗಿ ಕೇಳ್ಬೋದಲ್ಲ ಅಂದ್ಬಿಟ್ಟು ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಬೇಗ ಊಟ ಮಾಡ್ಕೊಳ್ಳೋಣ ಅಂತ ಪಟ ಅಂತ ಊಟ ಮಾಡಿಕೊಂಡು ಬಿಸಿ ಮುದ್ದೆಗೆ ಉಪ್ಪು ಸಾಂಬಾರು ತುಂಬ ಒಳ್ಳೆ ಕಾಂಬಿನೇಷನ್. ಹೇಳಿದ್ನಲ್ಲ, ಬಿಸಿ ಮುದ್ದೆ ಊಟ ಮಾಡಿಕೊಂಡು ಕೀಳೋ ಪ್ರೋಗ್ರಾಮಿಗೆ ಹೋದ್ವಿ. ನಮ್ಮ ಅದೃಷ್ಟಕ್ಕೆ ಅವತ್ತು ಫುಲ್ ಒಂದು ಅರ್ಧ ಮುಕ್ಕಾಲು ಕಿತ್ತಿದ್ವಿ. ಆಮೇಲೆ ಮಳೆ ಬಂತು. ಯಾಕಂದರೆ ಅವಾಗ ಅಮ್ಮ ಈ ಕಡೆ ಸೈಡ್ ಕೀಳ್ತಾಯಿದ್ರು, ನಮ್ಮ ಮನೆಯವರು ಕೂಡ ಆ ಕಡೆ ಕೀಳ್ತಾಯಿದ್ರು, ನಾನು ಈ ಕಡೆ ಸೈಡ್ ಕೀಳ್ತಾಯಿದ್ದೆ. ಸೊ ದೊಡ್ಡದಾಗೆ ಬಂದ್ಬಿಟ್ಟಿತ್ತು ಮನೆ ಮುಂದೆ ಅಲ್ವಾ, ಯಾಕಂದರೆ ಮಕ್ಕಳೆಲ್ಲ ಓಡಾಡ್ತಾರೆ, ಹಾಗಾಗಿ ಬೇಗ ಕೀಳಬೇಕಿತ್ತು. ಅದ್ರ ಕಡೆ ಗಮನನೇ ಇರಲಿಲ್ಲ ನಮಗೆ. ಆಮೇಲೆ ಅಮ್ಮ ಓಕೆ ಕೀಳೋಣ ಇವತ್ತಾದ್ರೂ ಅಂತ ಅಂದ್ಕೊಂಡು ನಮ್ಮ ಮನೆಯವರು, ಅವರು, ನಾನು ಎಲ್ಲ
ಮುಂದೆ ಸ್ವಲ್ಪ ಲಾನೆಲ್ಲ ಕ್ಲೀನ್ ಮಾಡ್ಕೊಂಡು ಇವತ್ತು ಬಿಸಿಲು ಜೋರಾಗೆ ಇತ್ತು. ಆಮೇಲೆ ಫುಲ್ ಒಂದು ಮುಕ್ಕಾಲು ಕಿತ್ತಿದ್ವಿ. ಆಮೇಲೆ ಸ್ವಲ್ಪ ಮಳೆ ಬಂತು. ಹಾಗೆ ಕಳೆದು ಔಷಧಿ ಎಲ್ಲ ಹೊಡಿತಾರಲ್ಲ, ಅದೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಗಿಡ ಎಲ್ಲ ಕಿತ್ಬಿಟ್ರೆ ಚಿಕ್ಕದಕ್ಕೆ ಹೊಡಿಬೋದಲ್ವ ಅಂದ್ಕೊಂಡು ಪಟ ಅಂತ ಬೇಗ ಕೀಳ್ತಾಯಿದ್ವಿ. ಬಟ್ ಮಳೆ ಬಂದುಬಿಡ್ತು. ನಾನು ಅರ್ಧಕ್ಕೆ ಬಿಟ್ಟೆ, ಇನ್ನು ಮಾಡೋಕ್ಕೆ ಹೋಗಲೇ ಇಲ್ಲ ನಾನು. ಇನ್ನು ಅವರು ಅಷ್ಟೇ. ಆಮೇಲೆ ದೊಡ್ಡದು ಕಾಕಡ ಗಿಡ ಎಲ್ಲ ನೆಟ್ಟಿದ್ವಿ ಮನೆ ಹತ್ರ. ಸೊ ನೀರಿಲ್ಲದೆ ಎಲ್ಲ ಒಣಗೋಗ್ಬಿಟ್ಟಿತ್ತು. ಇನ್ನೇನಕ್ಕೆ ಒಣಗೋಗಿರೋ ಗಿಡ ಮನೆ ಮುಂದೆ ಅಂದ್ಬಿಟ್ಟು ನಮ್ಮ ಮನೆಯವರೆಲ್ಲ ಅಗ್ದು ಎಲ್ಲ ತೆಗೆದ್ರು. ಬಟ್ ಆಳಕ್ಕೆ ಹೋಗ್ಬಿಟ್ಟಿತ್ತು ಬೇರು. ಅದು ಫುಲ್ ತೆಗಿಯೋಕ್ಕೆ ಒಂಥರ ಹಿಂಸೆ. ಹಾಗಾಗಿ ಪಾಪ ಅವರು ಒಬ್ಬರೇ ತೆಗಿತಾಯಿದ್ರು. ಅಮ್ಮ ಮತ್ತು ನಾನಿಲ್ಲಿ ಕಿದ್ಬಿಟ್ಟು ಬಂದ್ವಿ ಈ ಕಡೆ. ಸದ್ಯಕ್ಕೆ ಶನಿವಾರದ ವ್ಲಾಗ್ ಇದಾಗಿತ್ತು. ಹಾಗೆ ಸಂಜೆ ಆಗ್ತಾ ಬಂತು. ಹಂಗಾಗಿ ಪಾತ್ರೆ ಗೀತ್ರೆ ಬರೋದೆಲ್ಲ ತೊಳೆದು ಹಾಲು ಕರಿಯೋ ಡ್ಯೂಟಿ ಮತ್ತೆ ಸ್ಟಾರ್ಟ್ ಆಗಿತ್ತು. ಸೊ ಹಾಲೆಲ್ಲ ಕರೆದು ಹಾಕ್ಬಿಟ್ಟು ನೆಕ್ಸ್ಟ್ ಇನ್ನೇನಿದ್ರು ಅಡುಗೆ ಡ್ಯೂಟಿನೇ. ಅದಾದಮೇಲೆ ಅಡುಗೆ ಮಾಡಿಕೊಂಡು ಊಟ ಎಲ್ಲ ಮುಗಿಸಿ ನನ್ನ ಮಗ ಸ್ವಲ್ಪ ಹಠ ಮಾಡ್ತಿದ್ದ. ಹಂಗಾಗಿ ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ಕೊಂಡು ಸ್ವಲ್ಪ ಹೊತ್ತು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅಮ್ಮನ ರೂಮ್ಗೆ ಅವನ್ನ ಕೊಟ್ಬಿಟ್ಟು ಬಂದೆ. ಯಾಕಂದರೆ ಅವನು ಅಮ್ಮನ ರೂಮಲ್ಲೇ ಮಲಗೋದು. ಇವಾಗ ನಾವು ಬೆಳಗ್ಗೆ ಬೇಗ 5 ಕಾಲಿಗೆ ಎದ್ದು ಹೋಗ್ಬಿಡ್ತೀವಿ ಹಾಲು ಕರೆಯೋಕ್ಕೆಲ್ಲ. ಹಂಗಾಗಿ ಅವನು ಅಷ್ಟು ಬೇಗ ಎದ್ದೇಳ್ಬಿಡ್ತಾನೆ. ಯಾಕಂದರೆ ಪಕ್ಕದಲ್ಲಿ ಇದ್ದರೆ ಮಾತ್ರ ಮಲಗ್ತವೆ ಮಕ್ಕಳು, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಮಲಗೋದಿಲ್ಲ. ಎದ್ದು ಕೂತ್ಕೋತವೆ ಅಷ್ಟು ಬೇಗನೆ. ಅವಕ್ಕೂ ನಿದ್ದೆ ಹಾಳು, ನಮಗೂ ನಿದ್ದೆ ಹಾಳು. ಹಂಗಾಗಿ ಅವನ್ನ ಅಜ್ಜಿ ರೂಮಿಗೆ ಹಾಕ್ಬಿಟ್ಟು ನನ್ನ ಮಗಳು ನನ್ನ ರೂಮಲ್ಲಿ ಮಲಗ್ತಾಳೆ. ಸದ್ಯಕ್ಕೆ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.